ಗ್ರಾಮಾಂತರ ಒಂದು ಸಮಿತಿಯ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರಾದ ತ್ರಿಲೋಕ್ ಚಂದ್ರನ್ ಅವರಿಗೆ ಕೂಡ ಈ ಒಂದು ಸಮಿತಿಯ ವತಿಯಿಂದ ಹುಟ್ಟುಹಬ್ಬದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅವರು ಕೂಡ ಒಂದು ಜೋರ ಚಪ್ಪಾಳೆ ಆಗಲಿ. ಒಳ ಮೀಸಲಾತಿ ಮೀನ ಮೀಸಲಿಸುತ್ತಿರುವ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಜಾರಿಯಾಗಲಿ, 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 ಒಳ ಮೀಸಲಾತಿಯನ್ನು ಜಾರಿ ಮಾಡದೇ ಇರುವಂತಹ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಒಳ ಮೀಸಲಾತಿಯನ್ನು ಜಾರಿ ಮಾಡದೇ ಇರುವಂತಹ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಈಗಾಗಲೇ ನಿನ್ನೆಯಿಂದ ಕೂಡ ನಾವು ಅನರ್ದಿಷ್ಟ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಒಳ ಮೀಸಲಾತಿ ಜಾರಿಗಾಗಿ ಸುದೀರ್ಘ 30 ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದು 2 ವರ್ಷ ಆಗಿದೆ. ಆದರೂ ಕೂಡ ಇಲ್ಲಿವರೆಗೂ ಕೂಡ ಒಳ ಮೀಸಲಾತಿ ಬಗ್ಗೆ ಚರ್ಚೆ ಮಾಡದೆ ಕಾಟಾಚಾರಕ್ಕಾಗಿ ನಾಗಮೋಹನ್ ದಾಸ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಇದು ನಾವು ತೀವ್ರವಾಗಿ ಮಾಧ್ಯಮದಿಂದ ಖಂಡಿಸ್ತಾ ಇದ್ದೀವಿ. ಒಂದು ಭಾಗ. ಎರಡನೇದೇನಂತಂದರೆ ಈಗಾಗಲೇ ಸುಪ್ರೀಂ ಕೋರ್ಟು ಆದೇಶ ಆಗಸ್ಟ್ 1ರಂದು ತೀರ್ಪಿನಂತೆ ಆಯಾ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿ ಎಂಪ್ರಿಕಲ್ ಡಾಟಾ ಮತ್ತು ದತ್ತಾಂಶಗಳನ್ನು ಸಂಗ್ರಹಿಸಿ ಕೂಡಲೇ ಜಾರಿಗೊಳಿಸಬೇಕಂತೇಳಿ ಅದರಲ್ಲಿ 560 ಪೇಜ್ಗಳ ಮುಖಾಂತರ ಏನು ಆದೇಶ ಹೊರಡಿಸಿದ್ರು ಕೂಡ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ಕೂಡ ಇವತ್ತು ಧಿಕ್ಕರಿಸಿ ಇವತ್ತು ಆಳುವಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಉದ್ದೇಶಪೂರ್ವಕವಾಗಿ ಟೈಮ್ ಪಾಸನ್ನು ಮಾಡ್ತಾ ಇದ್ದಾರೆ. ಮತ್ತು ಒಳ ಮೀಸಲಾತಿ ಬಗ್ಗೆ ಕೂಡ ಎಲ್ಲಿ ಕೂಡ ಅದ್ರ ಬಗ್ಗೆ ಚಕರಕ್ತಾ ಇಲ್ಲ. ಈಗ ನಡೀತಿರುವಂಥ ಸಚಿವ ಸಂಪುಟ ಈಗಾಗಲೇ ಏನು ನಾಳೆ ಬಜೆಟ್ ಸೆಷನ್ ಕೂಡ ನಡೀತಾ ಇದೆ. ಆ ಸಂದರ್ಭದಲ್ಲಿ ಕೂಡಲೇ ನಮ್ಮ SC ವರ್ಗೀಕರಣ ಒಳ ಮೀಸಲಾತಿ ಜಾರಿ ಆಗಬೇಕಂತೇಳಿ ಇವತ್ತು ನಾವು ಅನರ್ದಿಷ್ಟ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು 2ನೇ ದಿನ. ಆದರೆ ಅಧಿಕಾರಿಗಳು ಯಾರೂ ಬಂದು ಭೇಟಿ ಕೊಟ್ಟಿಲ್ಲ. ನಮ್ಮ ಇನ್ನು ಮುಂದೆ ಹಂತ ಹಂತವಾಗಿ ಎಲ್ಲ ಜಿಲ್ಲೆಗಳಿಂದ ಕೂಡ ಸಾವಿರ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಹಾಗೆಯೇ ನಮ್ಮ ಹೋರಾಟ ಇವತ್ತೊಂದಲ್ಲ, ಸುದೀರ್ಘ 30 ವರ್ಷಗಳ ಹೋರಾಟ. ಈ ದೇಶದ ಮಹಾನ್ ನಾಯಕ ಸನ್ಮಾನ್ಯ ಶ್ರೀ ಪದ್ಮಶ್ರೀ ಮಂದಕೃಷ್ಣ ಮಾದಿಗಣ್ಣವರ ನಾಯಕತ್ವದಲ್ಲಿ ದಕ್ಷಿಣ ಭಾರತದಲ್ಲಿರುವಂಥ ಎಲ್ಲ ರಾಜ್ಯಗಳಿಗೆ ಒಳ ಮೀಸಲಾತಿ ಜಾರಿ ಆಗಬೇಕಂತೇಳಿ ಏಕೈಕ ವ್ಯಕ್ತಿ ಹೋರಾಟ ಮಾಡಿದಂಥ ವ್ಯಕ್ತಿ ಪದ್ಮಶ್ರೀ ಮಂದಕೃಷ್ಣ ಮಾದಿಗಣ್ಣವರ ಆದೇಶದಂತೆ ಇವತ್ತು ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ. ಆದರೂ ಸರ್ಕಾರ ಮೀನಾಮೀಸಲಿಸ್ತಾ ಇದೆ. ಇದರಲ್ಲಿ ಬಲೆಡ್ರು ಸಮುದಾಯದ ಸಚಿವರುಗಳಾದಂಥ ಏನು ಜಿ ಪರಮೇಶ್ವರ್ ಆಗಿರ್ಬೋದು, ಹೋಮ್ ಮಿನಿಸ್ಟರು, ಸಮಾಜ ಕಲ್ಯಾಣ ಮಂತ್ರಿಗಳಾದಂಥ SC ಮಾದೇವಪ್ಪನವರು ಆಗಿರ್ಬೋದು, ಮತ್ತು ಪ್ರಿಯಾಂಕ ಖರ್ಗೆ ಅವರು ಪಂಚಾಯತ್ ಮತ್ತು ಹೈಬ್ರಿಡ್ ಮಂತ್ರಿಗಳಾದಂಥ ಪ್ರಿಯಾಂಕ ಖರ್ಗೆ ಅವರಾಗಿರ್ಬೋದು, ಇದನ್ನು ಉದ್ದೇಶಪೂರ್ವಕ ತಡೆಯುವುದಕ್ಕೆ CM ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ CM ಅವರು ಇದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮಗೆ ತಾಕತ್ತು, ಧೈರ್ಯ, ದಮ್ಮಿದ್ರೆ ಈ ಒಳ ಮೀಸಲಾತಿ ಜಾರಿ ಮಾಡಿ ತೋರಿಸಿ. ಯಾಕಂದರೆ ತಾವು ಅಹಿಂದ ನಾಯಕರು, ದಲಿತರು, ನಾವು ಶೋಷಿತ ಸಮುದಾಯ ಜನಗಳ ಪರವಾಗಿದ್ದೀವಿ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ನೀವು ಕಳೆದ ಚಿತ್ರದುರ್ಗ ತಮ್ಮ ಪ್ರಣಾಳಿಕೆಯಲ್ಲಿ ಚುನಾವಣೆಗೆ ಮುಂಚೆ ತಾವು ಏನು ಹೇಳಿದ್ರಿ, ನಾವು ನಮ್ಮ ಸರ್ಕಾರ ಬಂದ ತಕ್ಷಣವೇ ಫಸ್ಟ್ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡ್ತೀವಿ ಅಂತಂದ್ರೆ ಮಾಡಲಿಲ್ಲ. ಕಳೆದ BJP ಸರ್ಕಾರ, ಬಸವರಾಜ ಬೊಮ್ಮಾಯಿ ಸರ್ಕಾರ ಶಿಫಾರಸು ಮಾಡಿ ಕೇಂದ್ರಕ್ಕೆ ಕಳಿಸಿದ್ರು. ಆದರೆ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರ ಕೂಡ ಕಾಲಹರಣ ಮಾಡ್ತಾ ಇದ್ರಿ, ಮಲ್ತಾಯ ಧೋರಣೆಯನ್ನು ಮಾಡ್ತಾ ಇದ್ರಿ. ಉದ್ದೇಶಪೂರ್ವಕವಾಗಿ ನೀವು ಮುಂದಕ್ಕೆ ತಳ್ತಾ ಇದ್ರಿ. ನಿಮಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಮಾದಿಗರು ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ನಾವು ಕಲಿಸಬೇಕಾಗ್ತದೆ. ಈಗ ನಾಳೆ ಬರುವಂಥ ಉಪಚುನಾವಣೆ, ನಾಳೆ ಬರುವಂಥ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಮಾದಿಗರ ಓಟಿನ ಮೂಲಕ ನಿಮ್ಮ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕಾಗ್ತದೆ. ಹಾಗಾಗಿ ಇವತ್ತು ನಾವು ಶಾಂತಿ ರೀತಿಯಿಂದ ಇಲ್ಲಿ ನಾವೆಲ್ಲ ಓನ್ಲಿ ಸ್ಟೇಟ್ ಪದಾಧಿಕಾರಿಗಳು ಮಾತ್ರ ಕೂತ್ಕೊಂಡಿದ್ದೀವಿ. ಇನ್ನು ಮುಂದೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸಾವಿರ ಸಂಖ್ಯೆಯಲ್ಲಿ ಬಂದು ನಿಮ್ಮ ಏನು ನಡೆಯನ್ನು ಖಂಡಿಸಿ ಇವತ್ತು ನಾವು ತೀವ್ರವಾಗಿ ಮಾದಿಗ ದಂಡವರದಿಂದ ಹೋರಾಟವನ್ನು ಹಿಡಿದಿದ್ದೀವಿ. 2ನೇ ಹೋರಾಟ ಇದೆ. ಇವತ್ತಿನ ಹೋರಾಟ ಇವತ್ತು ಹೊಸದಲ್ಲ. ನಮಗೆ ನಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ, ನಮ್ಮ ರಕ್ತವನ್ನು ಚೆಲ್ಲಿಯಾದರೂ ಪರವಾಗಿಲ್ಲ, ನಾವು ಒಳ ಮೀಸಲು ಪಡೆಯುವವರೆಗೂ ನಾವು ಸುಮ್ಮನೆ ಕೊಡುವುದಿಲ್ಲ. ಇದು ಮಂದಕೃಷ್ಣ ಮಾದಿಗಣ್ಣವರ ಆದೇಶದಂತೆ ನಡೀತಾ ಇದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರೇ, ಕೂಡಲೇ ಎಚ್ಚೆತ್ತುಕೊಳ್ಳಿ. ನೀವು ಈಗಾಗಲೇ ಏನೋ ಸೆಷನ್ನಲ್ಲಿ ನಿನ್ನೆ ರಾಜ್ಯಪಾಲರ ಭಾಷಣದಲ್ಲಿ ಮಾತನಾಡಿದಂಥ ಹಾಗೆ
ಒಳ ಮೀಸಲಾತಿ ಕೂಡಲೇ ಜಾರಿ ಆಗಬೇಕು. ಇಲ್ಲದಿದ್ದರೆ ನಿಮ್ಮ ಮೇಲೆ ಕಂಟೆಂಪ್ಟ್ ಕೋರ್ಟ್ ಕೂಡ ಪ್ರಕರಣ ದಾಖಲು ಮಾಡಲಿಕ್ಕೆ ನಾವು ಈಗಾಗಲೇ ನಮ್ಮ ಅಡ್ವೊಕೇಟ್ ಜನರಲ್ ನಮ್ಮ ವಕೀಲರುಗಳಾದಂತಹ ನಮ್ಮ ರಾಜು ಆದಮೇರ್ ಅವರು ಈಗಾಗಲೇ ಪ್ರಕರಣ ದಾಖಲಿಸಿ ಮಾಡಲಿಕ್ಕೆ ಕೂಡ ಅವರು ಮುಂದಾಗ್ತಾ ಇದ್ದಾರೆ. ಈ ಕೂಡಲೇ SU ವರ್ಗೀಕರಣ ಜಾರಿ ಆಗಬೇಕು. ಇದು ನಮ್ಮ ಮೊದಲನೇ ಡಿಮ್ಯಾಂಡ್. ಎರಡನೇದು ಏನಂತಂದ್ರೆ ಬ್ಯಾಕ್ಲಾಗ್ ಹುದ್ದೆಗಳು ತುಂಬ್ತೀನಿ. ಮಾದೇವಪ್ಪ ಮಂತ್ರಿಮಂಡಲದಲ್ಲಿರುವಂಥ ಒಬ್ಬ ಮಾದೇವಪ್ಪ SU ಮಾದೇವಪ್ಪ ಛಲವಾದಿ, ಅದು ಛಲವಾದಿ ಸಮುದಾಯ, ಇದು ಸಮಾಜ ಕಲ್ಯಾಣ ಮಂತ್ರಿ, ಸಾರ್ವಜನಿಕರ ಪರವಾಗಿರುವಂಥ SC ಜನಗಳಿಗೆ ಇವತ್ತು ಒಬ್ಬರು ಪರವಾಗಿ ಛಲವಾದಿ SU ಮಾದೇವಪ್ಪ ನಮ್ಮದೇ ಛಲವಾದಿ ಸಮಾಜ ಕಲ್ಯಾಣ ಅಂತ ತಿಳ್ಕೊಂಡು ಇವತ್ತು ನಡೀತಾ ಇದ್ದಾರೆ. ಇದು ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ. SU ಮಾದೇವಪ್ಪನವರು ನಿಮ್ಮ ಅಹಂಕಾರ ದುರಹಂಕಾರ ನಿಲ್ಲಿಸಿ SC ಒಳ ಮೀಸಲು ಜಾರಿ ಆದ ನಂತರನೇ ಬ್ಯಾಕ್ಲಾಗ್ ಹುದ್ದೆಗಳು ತುಂಬಬೇಕು. ಒಂದು ಕಡೆ CM ಅವರು ಹೇಳ್ತಾರೆ ಯಾವುದೇ ನೋಟಿಫಿಕೇಶನ್ ಜಾರಿ ಮಾಡುವುದಿಲ್ಲ ಅಂತ ಹೇಳಿ, ಒಂದು ಕಡೆ ನಾವು ಜಾರಿ ಆದ ನಂತರ ನಾವು ತುಂಬ್ತೀವಿ ಅಂತ ಹೇಳ್ತಾರೆ. ಇನ್ನೊಂದು ನಿಮ್ಮದೇ ಮಂತ್ರಿಮಂಡಲದಲ್ಲಿರುವಂಥ SU ಮಾದೇವಪ್ಪ ಒಬ್ಬ ನಾಯಕ್ ಅಂತ ವ್ಯಕ್ತಿ ಇವತ್ತು ಒಂದು ಹೇಳಿಕೆ ಅಧಿಸೂಚನೆ ಹೊರಡಿಸಿ ಏನು ನೇಮಕಾತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ನಿಮ್ಮ ಕ್ಯಾಬಿನೆಟ್ನಲ್ಲಿ ಎಲ್ಲೋ ತಾರತಮ್ಯ ನಡೀತಾ ಇದೆ. ಅಂದರೆ ನೀವು ಅವರ ಮಾತಿಗೆ ಬಗ್ಗಿ ಇವತ್ತು ಒಳ ಮೀಸಲಾತಿ ಜಾರಿ ಮಾಡದೇ ಇರೋದು ನಿಮ್ಮ ದುರಂತ. ಯಾಕಂದ್ರೆ ನೀವು ಹೈಂದ ನಾಯಕರಂತ ಹೇಳ್ಕೊಂಡು ಇಡೀ ರಾಜ್ಯದ 2ನೇ ಸಲ ಮುಖ್ಯಮಂತ್ರಿಯಾಗಿ ಮುಂದುವರ್ತಾ ಇದ್ರಿ. ನೀವು ಬಜೆಟ್ ಸೆಷನ್ನಲ್ಲಿ ಕೂಡ ಮಾದಿಗರು ಬರುವಂಥ SCP TSP ಅನುದಾನವನ್ನು ಗ್ಯಾರಂಟಿಗಳಿಗೆ ಬಳಸ್ಕೊಳ್ಬಾರ್ದು. ಒಂದು ವೇಳೆ ಬಳಸಿದ್ರೆ ಕಳೆದ ನೀವೇನು ಗ್ಯಾರಂಟಿಗಳು ಬಳಸ್ಕೊಂಡು ಏನು ಶಕ್ತಿ ಯೋಜನಾ ಇನ್ನೊಂದು ಯೋಜನೆ ಅಂತ ಹೇಳಿ ಇಡೀ ಕರ್ನಾಟಕ ಸರ್ಕಾರ ಕರ್ನಾಟಕ ಜನಗೆ ದಿವಾಳಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ರಾಜ್ಯದಲ್ಲಿ. 25,000 ಕೋಟಿ ರೂಪಾಯಿಗಳನ್ನು ತಿಂದು ಇವತ್ತು ಗ್ಯಾರಂಟಿಗಳು ಕೊಟ್ಟು ನೀವು ರಾಜಾರೋಷವಾಗಿದ್ದೀರಿ. ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ ಮತ್ತು ಯಾವುದೇ ರೀತಿಯಿಂದ ಕೂಡ ಸಾಮಾಜಿಕ ಜನಗಳಿಗೆ ಸರಿಯಾದ ಫಲಾನುಭವಿಗಳು ಸಿಗ್ತಾ ಇಲ್ಲ. ಈ ಅಂಬೇಡ್ಕರ್ ನಿಗಮ ಆಗಿರ್ಬೋದು, ಆದಿಜಾಂಬ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಇಂಥ ನಿಗಮಗಳಲ್ಲಿ ಒಂದು ನಯ ಪೈಸೆ ಕೂಡ ಇಲ್ಲ. ಅದರಲ್ಲಿದ್ದಂಥ ಹಣವನ್ನು ನೀವು ಸ್ವತಃ ತೆಗೆದುಕೊಂಡು ಗ್ಯಾರಂಟಿಗಳು ಬಳಸ್ತಾ ಇದ್ದೀರಿ. ನಿಮಗೆ ಗ್ಯಾರಂಟಿಗಳು ಕೊಡುವಂತ ಹೇಳಿದವರು ಯಾರು? ಈ ಶೋಷಿತ ಸಮುದಾಯಗಳಿಗೆ ಸಿಗುವಂಥ ನ್ಯಾಯ ನೀವು ದೌರ್ಜನ್ಯದಿಂದ ತಗೊಳ್ತಾ ಇದ್ದೀರಿ ಸ್ವಾಮಿ. ಆದರೆ ನಿಮ್ಮ ಧೈರ್ಯ, ನಿಮ್ಮ ತಾಕತ್ತು, ದಮ್ಮಿದ್ರೆ ಅದೇ ಲಿಂಗಾಯತ ಸಮುದಾಯದ ಒಕ್ಕಲಿಗ ಸಮುದಾಯದ ನಿಗಮದಿಂದ ಹಣ ಮುಟ್ಟಿ ನೋಡಿ, ಗೊತ್ತಾಗುತ್ತೆ. ಯಾಕಂದ್ರೆ ದಲಿತರಂದ್ರೆ ಅಷ್ಟು ಕ್ಲೀನ್ ಮಾಡ್ದಲ್ಲ ನೋಡ್ತಾ ಇದ್ರಿ. ನಾವು ಇನ್ನು ಮುಂದೆ ಸುಮ್ಮನೆ ಕೊಡೋದಿಲ್ಲ. SCP TSP ಹಣ ಆಗಿರಬಹುದು, ಬ್ಯಾಕ್ಲಾಗ್ ಹುದ್ದೆಗಳು ಆಗಿರಬಹುದು, ಒಳ ಮೀಸಲಾತಿ ಜಾರಿ ಆಗುವವರೆಗೂ ಯಾವುದಕ್ಕೆ ಕೈ ಹಾಕಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ. ದಲಿತ ಸಂಘದ ಯಾಕೆ ಈ ಥರ ತೊಂದರೆಗಳು ಬರುತ್ತೆ? ನಿಮ್ಮ ನಿಗಮಗಳಿಂದನೇ ಹಗರಣಗಳಾಗುತ್ತೆ, ಆಮೇಲೆ ನಿಮ್ಮ ನಿಗಮದ ಅನುದಾನನ ಬೇರೆ ಯೂಸ್ ಮಾಡ್ಕೊಂಡು ಯಾಕೆ ದಲಿತರದ್ದು ಮಾತ್ರ ಯಾಕೆ ಹಂಗಾಗುತ್ತೆ ಅಂತ ಸರ್, ಮತ್ತು ಚುನಾವಣೆ ಮುಂಚೆ ದಲಿತರೇ ನಮ್ಮ ಬೆನ್ನೆಲುಬು, ದಲಿತ ಇದರಿಂದ ನಾವಿದ್ದೀವಿ ಅಂತ ಹೇಳ್ಕೊಂಡು ಸರ್ಕಾರ ಆಗಿರೋದು, ಇವಾಗ ಯಾಕೆ ಇವ್ರ ಮೇಲೇ ಶೋಷಣೆ ಆಗುತ್ತೆ ಅಂತ? ಸರ್, ದಲಿತರ ಮೇಲೆ ಇವತ್ತಲ್ಲ ಸರ್, 75 ವರ್ಷಗಳಿಂದ ಶೋಷಣೆ ಮಾಡುತ್ತಾ ಬರುವಂಥ ಸರ್ಕಾರ ಯಾವುದಾದಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ನಾವು ಘಂಟಾಘೋಷವಾಗಿ ಹೇಳ್ತಾ ಇದೀವಿ. ಅಲ್ಲ, ಯಾಕಂದ್ರೆ ಅದೇ ಶೋಷಣಾ ವರ್ಗದಿಂದ ಬಂದಂತ 4-5 ಶಾಸಕರು ಸಚಿವರು ಅದೇ ಸಂಪುಟದಲ್ಲಿ ಇದ್ದಾರೆ. ಅವ್ರು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಅವ್ರ ಸ್ವಾರ್ಥಗಳು, ಅವರೆಲ್ಲ ತಮ್ಮ ಕುರ್ಚಿ ಭದ್ರಪಡಿಸ್ಕೊಳ್ಳೋದು ಮಾತ್ರ ಇದ್ದಾರೆ. ಇವತ್ತು ಸಮುದಾಯದಲ್ಲಿ ನಮ್ಮ ಸಚಿವರುಗಳು ಮಾತನಾಡ್ತಾ ಇಲ್ಲ. ನಮಗೆಲ್ಲೋ ಒಂದು ಕಡೆ ನೋವಾಗ್ತದೆ ನಮ್ಮ ಸಮುದಾಯದವ್ರಿಗೂ. ಆದರೆ ಇದರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಕೆಲವು ಬಲಡ್ಡ ಸಚಿವರುಗಳಾದಂಥ ಏನು ಛಲವಾದಿ ಸಚಿವರುಗಳಿದ್ದಾರೆ, ಅವರು ಉದ್ದೇಶಪೂರ್ವಕವಾಗಿ ನಮ್ಮನ್ನು ತುಳಿಯುವಂಥ ವ್ಯವಸ್ಥೆ ಹುನ್ನಾರ ನಡೆದಿದೆ ಈ ರಾಜ್ಯದಲ್ಲಿ. ಈಗ ಮಾದಿಗರ ಹಣವನ್ನು ಯಾಕೆ ತಗೊಳ್ತಾ ಇದೆ ಅಂದರೆ ಯಾರು ಕೇಳೋರಿಲ್ಲ. ಅವರು ಏನು ಮಾಡ್ತಾರೆ ಮಾಡ್ಕೊಳ್ಳಿ ಬಿಡಿ, ಚುನಾವಣೆ ಬಂದಾಗ ಏನೋ ಕೊಟ್ಟರೆ ಆಗ್ತಾರೆ ಅಂತ ಈ ಒಂದು ಭ್ರಮದಲ್ಲಿದ್ದಾರೆ. ಇನ್ನು ಮುಂದೆ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಮಾದಿಗರು ತಕ್ಕಪಾಠ ಕಾಂಗ್ರೆಸ್ ಪಕ್ಷಕ್ಕೆ ಕಲಿಸ್ತಾರೆ, ಮಾದಿಗರ ಶಕ್ತಿಯನ್ನು ತೋರಿಸ್ತಾರೆ. ಮಾದಿಗರು ವಿಶ್ವರೂಪ ಮಹಾಸಭೆಗೆ ಈ ದೇಶದ ಪ್ರಧಾನಮಂತ್ರಿಗಳು ಬಂದು ನರೇಂದ್ರ ಮೋದಿಯವರು ಬಂದು ನಮಗೇನು SC ವರ್ಗೀಕರಣ ಆಗಲಿಕ್ಕೆ ಅನುಕೂಲ ಆಗಲಿಕ್ಕೆ ಮಾಡಿಕೊಟ್ಟಂಥ ಭಾರತ ಸರ್ಕಾರ ನರೇಂದ್ರ ಮೋದಿಯವರ ಮಾತಿನಂತೆ ನಡೆದಿದೆ. ಅದರಂತೆ ಇವತ್ತು ಎಲ್ಲ ರಾಜ್ಯಗಳಲ್ಲಿ ಒಳ ಮೀಸಲು ಜಾರಿ ಆಗಬೇಕಂತೇಳಿ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂಥ ತೀರ್ಪಿನ ಅನ್ವಯವಾಗಿ ನಾವು ಕೇಳ್ತಾ ಇದ್ದೀವಿ. ಏನು ನಿಮ್ಮ ಅಪ್ಪಂದು ನಿಮ್ಮ ತಂದೆ ತಾಯಿ ಆಸ್ತಿಗಳು ಕೇಳ್ತಾ ಇಲ್ಲ. ನಮ್ಮ ಶೋಷಿತ ಸಮುದಾಯಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನದ ಶಿಲ್ಪಿ ಕೊಟ್ಟಂತ ಮೀಸಲಾತಿ ಒಳ ಮೀಸಲಾತಿನ ಕೇಳ್ತದೆ ವಿನ ಯಾವುದೇ ಸಮುದಾಯದ ಮೀಸಲಾತಿ ಕೇಳ್ತಾ ಇಲ್ಲ. ದಯವಿಟ್ಟು ಕೂಡಲೇ SC ವರ್ಗೀಕರಣ ಜಾರಿ ಆಗಬೇಕು. ಇಲ್ಲದೇ ಇದ್ರೆ
ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಗಳಿರ್ತವೆ. ಎಲ್ಲ ಜಿಲ್ಲಾ ಕೇಂದ್ರಗಳು ಬಂದ್ ಕೊಡ್ತೀವಿ ಮತ್ತು ನಿಮ್ಮ ಪೊಲೀಸರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ನಿಮ್ಮ ಬಸ್ಗಳಿಗೆ ಕಲ್ಲು ತೂರಾಟ ಬರ್ತದೆ. ಇನ್ನು ಮುಂದೆ ಉಗ್ರವಾದಂಥ ಹೋರಾಟಕ್ಕೆ ನಾವು ಇಳಿತೀವಿ. ಕ್ರಾಂತಿಕಾರಿ ಹೋರಾಟ ಮಾಡಬೇಕಾಗ್ತದೆ. ಅನಿವಾರ್ಯ ಆ ಸ್ಥಿತಿ ತರಬಾರದು ಅನ್ನೋ ಉದ್ದೇಶಕ್ಕೆ ಇವತ್ತು ನಾವು ಅನಿರ್ದಿಷ್ಟ ಸತ್ಯಾಗ್ರಹ ಉಪ ಸತ್ಯಾಗ್ರಹ ಹಮ್ಮಿಕೊಂಡಿದ್ವಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡಲೇ ಎಚ್ಚೆತ್ತುಕೊಳ್ಳಿ. ನಿಮ್ಮ ಆರೋಗ್ಯ ಸರಿ ಇಲ್ಲ, ವೀಲ್ ಚೇರಲ್ಲಿ ಓಡಾಡ್ತಾ ಇದ್ರಿ, ನೋಡ್ತಾ ಇದ್ದೀವಿ ನಿಮ್ಮನ್ನೆಲ್ಲ ಟಿವಿಯಲ್ಲಿ ಕೂಡ. ಆದರೆ ನಿಮ್ಮ ಆರೋಗ್ಯ ಸರಿ ಇದೆ, ವೀಲ್ ಚೇರಲ್ಲಿ ಎದ್ದು ಅತಿ ಬೇಗನೆ ಸುರಕ್ಷಿತವಾಗಿ ನಮ್ಮ ಬೇಡಿಕೆಯನ್ನು ಈಡೇರಿಸಿ ಅಂತೇಳಿ ನನ್ನ ಮಾದಿಗ ದಂಡರ ರಾಜ್ಯಾಧ್ಯಕ್ಷನಾಗಿ ಮನವಿ ಮಾಡ್ತಾ ಇದ್ದೀನಿ. ನಾವು ಇನ್ನು 10 ದಿನಗಳ ಕಾಲ ನಾವು ಉಪವಾಸ ಸತ್ಯಾಗ್ರಹ ಮುಂದುವರಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮ ತಾಳ್ಮೆಯನ್ನು ಕೈಕೊಳ್ಬೇಡಿ. ಮಾದಿಗರ ಸಿಟ್ಟು ರೊಟ್ಟಿಗೆ ಬಂದರೆ ರೋಡಿಗೆ ಬರ್ತೀವಿ. ರೋಡಿಗೆ ಬಂದ ಮೇಲೆ ನಿಮಗೆ ನಮಗೆ ಯುದ್ಧ ನಡೀತದೆ. ಈಗ ಏನು ಬೇಕಂದ್ರೆ ಮಾಡಿ. ನೀವು ನಮ್ಮೆಲ್ಲ ಸೂಟ್ ಆರ್ಡರ್ ಮಾಡಿದ್ರೂ ಪರವಾಗಿಲ್ಲ. ಈ SC ವರ್ಗೀಕರಣ ಒಳ ಮೀಸಲ ಜಾರಿ ಆಗುವವರೆಗೂ ಈ ಹೋರಾಟ ನಿಲ್ಲುವುದಿಲ್ಲ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ 45ರಿಂದ 50 ಲಕ್ಷ ಮಾದಿಗರು ಎಚ್ಚೆತ್ತುಕೊಂಡಿದ್ದಾರೆ. ಈ ಕೂಡಲೇ ವರ್ಗೀಕರಣ ಆಗಬೇಕು ಅಂತೇಳಿ ಎಲ್ಲರ ತಲೆಯಲ್ಲಿದೆ. ಇದು ಹಾಗೆ ಆಗುತ್ತೆ. ಆಗದಿದ್ದ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಧೂಳಿಪಟ ಆಗಲಿದೆ. ಮುಂದಿನ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಮತ್ತು ಮುಂದೆ ಬರುವಂಥ ವಿಧಾನಸಭಾ ಚುನಾವಣೆಗಳಲ್ಲಿ ಧೂಳಿಪಟ ಆಗಲಿಕ್ಕೆ ನಾವೆಲ್ಲರೂ ಕೂಡ ಸಿದ್ಧವಾಗ್ತೀವಿ. ಮಾದಿಗ ಬಂದವರ ನಾವು ಯಾವುದೇ ಪಕ್ಷದ ಪರವಾಗಿ ಮಾತಾಡಲ್ಲ, ಯಾವ ಪಕ್ಷದ ಪರವಾಗಿ ಇರುವುದಿಲ್ಲ. ನಮ್ಮ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡುವಂಥ ಹೋರಾಟಗಾರರು ನಾವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೀವಿ. ಸಮಾಜದ ಪರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಾವು ಇವತ್ತು ಇಷ್ಟೇ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಮಾದಿಗ, ಜೈ ಮಾದಿಗ, ಜೈ ಮಂದಕೃಷ್ಣ. ಎಲ್ಲರಿಗೂ ನಮಸ್ಕಾರ.